ಬೈಕ್ ಟಚ್ ಆಗಿದ್ದಕ್ಕೆ ಸವಾರನನ್ನೇ ಹತ್ಯೆಗೈಲಾಗಿದೆ. ರೋಡ್ ರೇಜ್ ಪ್ರಕರಣಗಳಂದ್ರೆ ಬೆಂಗಳೂರಿನಲ್ಲಿ ನಿಜಕ್ಕೂ ಕೂಡ ಭಯ ಬೀಳ್ತಾ ಇದೆ. ಕಾರ್ನಿಂದ ಬೈಕ್ಗೆ ಡಿಕ್ಕಿ ಹೊಡೆಸಿ ಬೈಕ್ ಸವಾರನನ್ನ ಮರ್ಡರ್ ಮಾಡಿದ್ದಾರೆ ದಂಪತಿ. ಬೆಂಗಳೂರಿನ ಪುಟ್ಟೇನಹಳ್ಳಿಯ ಶ್ರೀರಾಮ ಲೇಔಟ್ನಲ್ಲಿ ನಡೆದಿರುವಂತಹ ಬೆಚ್ಚಿ ಬೀಳಿಸುವಂತಹ ಘಟನೆ. ಅಕ್ಟೋಬರ್ 25ನೇ ತಾರೀಕಿನಂದು ದಂಪತಿಯಿಂದ ಬೈಕ್ ಸವಾರನನ್ನ ಹತ್ಯೆಗೈಲಾಗಿದೆ. ಪುಟ್ಟೇನಹಳ್ಳಿ ಪೊಲೀಸರಿಂದ ಮನೋಜ್ ಹಾಗೆ ಆರತಿ ಶರ್ಮಾನನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಮನೋಜ್ ಹಾಗೆ ಆತನ ಪತ್ನಿ ಆರತಿ ಶರ್ಮಾ ಇವರಿಬ್ರು ಸೇರಿ ಬೈಕ್ ಸವಾರನನ್ನ ಕೊಲೆಗೈದಿದ್ದಾರೆ. ಅಕ್ಟೋಬರ್ 25ರ ರಾತ್ರಿ 11:30ರಲ್ಲಿ ಹೊರಗೆ ಬಂದಿರ್ತಾರೆ ದರ್ಶನ್ ಹಾಗೆ ವರುಣ್. ಇದೇ ವೇಳೆ ಕಾರ್ನಲ್ಲಿ ದಂಪತಿ ಮನೋಜ್ ಹಾಗೆ ಆರತಿ ಶರ್ಮಾ ಇಬ್ರು ಕೂಡ ಬರ್ತಿರ್ತಾರೆ. ಶ್ರೀರಾಮ ಲೇಔಟ್ ಬಳಿ ಕಾರಿನ ಮಿರರ್ಗೆ ಟಚ್ ಆಗುತ್ತೆ ದರ್ಶನ್ ಬೈಕ್. ಅಲ್ಲಿಂದ 2 ಕಿಲೋಮೀಟರ್ ಬೈಕ್ ಚೇಸ್ ಮಾಡಿಕೊಂಡು ಈ ದಂಪತಿ ಮನೋಜ್ ಹಾಗೆ ಆರತಿ ಇಬ್ರು ಕೂಡ ತೆರಳುತ್ತಾರೆ. ಬೈಕ್ ಸವಾರರು ದಂಪತಿ ಮನೋಜ್ ಹಾಗೆ ಆರತಿಯಿಂದ ಪಾರಾಗ್ತಾರೆ. ಯೂಟರ್ನ್ ತೆಗೆದುಕೊಂಡು ಹೋಗಿ ಬೈಕ್ ಅನ್ನ ಪತ್ತೆ ಹಚ್ಚುತ್ತಾರೆ ದಂಪತಿ. ಹಿಂದಿನಿಂದ ಬೈಕ್ಗೆ ಕಾರ್ನಿಂದ ಡಿಕ್ಕಿ ಹೊಡೆದು ಮನೋಜ್ನನ್ನ ಕೊಲೆಗೈದಿದ್ದಾರೆ. ಕಾರ್ ಡಿಕ್ಕಿ ಹೊಡೆದಂತ ರಭಸಕ್ಕೆ ಹಾರಿ ಬಿದ್ದಿದ್ದಾರೆ ಬೈಕ್ ಸವಾರರು. ದರ್ಶನ್ ಮತ್ತು ವರುಣ್ ಇಬ್ಬರಿಗೂ ಕೂಡ ಗಾಯವಾಗಿದೆ. ಚಿಕಿತ್ಸೆ ಫಲಕಾರಿಯಾಗಿದೆ. ಸವಾರ ದರ್ಶನ್ ಸಾವನ್ನಪ್ಪಿದ್ದಾನೆ. ಮನೋಜ್ ಹಾಗೆ ಆರತಿ ಶರ್ಮಾ ಇಬ್ರು ಕೂಡ ಕಾರ್ನಲ್ಲಿ ತೆರಳುತ್ತಾ ಇರ್ತಾರೆ. ಇದೇ ಸಂದರ್ಭದಲ್ಲಿ ದರ್ಶನ್ ಹಾಗೆ ಆತನ ಸ್ನೇಹಿತ ಹೊರಟಿದ್ದ ಇಬ್ಬರು ಹುಡುಗರಿಗೆ ವೇಗವಾಗಿ ಹಿಂದೆಯಿಂದ ಹೊಡ್ಕೊಂಡು ಒಂದು ಕಾರ್ ಹೋಗುತ್ತೆ. ಅದರಲ್ಲಿ ರೈಡರ್ ಏನಿರ್ತಾರೆ ಅವ್ರ ಸ್ಥಳದಲ್ಲೇ ಮೃತಪಟ್ಟಿರ್ತಾರೆ. ಮತ್ತೆ ಪಿಲಿಯನ್ ರೈಡರು ಇಂಜುರಿ ಆಗಿ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಹೋಗಿರ್ತಾರೆ. ನಂತರ CCTV ಅದನ್ನ ಪರಿಶೀಲಿಸಲಾಗಿ ಆ ಒಂದು 4-ವೀಲರ್ ಗಾಡಿ ಯಾವ್ದು ಹೊಡ್ಕೊಂಡು ಹೋಗಿದೆ ಆ ಗಾಡಿ ಬೇಕಂತ ಬೆನ್ ಹತ್ಕೊಂಡು ಬಂದು ಹೊಡ್ಕೊಂಡು ಹೋಗಿರೋದು ಗಮನಕ್ಕೆ ಬರ್ತದೆ. ಮತ್ತಷ್ಟು ತನಿಖೆ ಮಾಡಿ ನೋಡಿದಾಗ ಅದಕ್ಕೆ ಮುಂಚೆ, ಈ ಘಟನೆ ಆಗುವ ಮುಂಚೆ ಸ್ವಲ್ಪ ಹೊತ್ತು ಮುಂಚೆ 2-ವೀಲರ್ ನಲ್ಲಿದ್ದ ಇಬ್ಬರು ಹುಡುಗರು ಏನಿರ್ತಾರೆ ಅವರು ಬಂದು ಮುಖಾಮುಖಿ ರೀತಿ ಕ್ರಾಸ್ ಆಗೋ ಟೈಮಲ್ಲಿ ಈ ಕಾರ್ದು ಕನ್ನಡಿಗೆ ಹೊಡೆದು ಆ ಕನ್ನಡಿ ಮುರಿದು ಹೋಗಿರ್ತಾರೆ. ಇದರಿಂದ ಕೋಪಗೊಂಡ ಕಾರಿನ ಚಾಲಕ ಗಾಡಿನ ಮುಂದೆ ವಾಪಸ್ ತಿರುಗಿಸ್ಕೊಂಡು ಬಂದು ವೇಗವಾಗಿ ಬಂದು 2-ವೀಲರ್ಗೆ ಗುದ್ದಿ ಅದರಿಂದ ಮರಣ ಹೊಂದುತ್ತಾನೆ ರೈಡರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪ್ರಜ್ವಲ್. ನಿಜಕ್ಕೂ ರೋಡ್ ರೀಚ್ ಪ್ರಕರಣಗಳಿಂದ ಆತಂಕ ಶುರುವಾಗ್ತಾ ಇದೆ. ಬೈಕ್ ಟಚ್ ಆಗಿರ್ತಂದ್ರೆ ಮಿರರ್ ಟಚ್ ಆಗಿದ್ದಕ್ಕೆ ಇಲ್ಲೊಂದು ಹತ್ಯೆ ನಡೆದು ಹೋಗಿದೆ. ಏನಾಗಿದೆ ಆಕ್ಚುಲಿ? ಶಕುಂತಲ, ಇದು ಅಕ್ಟೋಬರ್ 25ನೇ ತಾರೀಕು ರಾತ್ರಿ ಒಂದು 11:30 ಸುಮಾರಿಗೆ ಪುಟ್ಟೇನಹಳ್ಳಿಯ ಶ್ರೀರಾಮ್ ಲೇಔಟ್ ಅಲ್ಲಿ ನಡೆದಿರುವಂತಹ ಒಂದು ಇನ್ಸಿಡೆಂಟ್. ಇಲ್ಲಿ ಮೊದಲನೇದಾಗಿ ದರ್ಶನ್ ಮತ್ತೆ ಇನ್ನೊಬ್ಬ ವರುಣ್